ಹಿಂಗ್ ತಡ್ತಾ ಇರೋದು? ಒಳ್ಳೆ ದಯ್ಯ ತಡ್ದಂಗೆ. ಈ ದಯ್ಯ ಇರಕ್ಕಿಲ್ಲ, ಇದು ನನ್ನ ಗಣ್ಣೆಯ. ಅವನಿಗಿಂತ ದೊಡ್ಡ ದಯ್ಯ ಈ ಭೂಮಿ ಹಾಕಿರಕ್ಕೆ ಚಾನ್ಸೇ ಇಲ್ಲ. ಅಲ್ಲ, ಇವತ್ತು ಬರ್ಲಿ, ಅವನ್ನ ರಾಗಿ ರೊಟ್ಟಿ ತಡ್ದಂಗೆ ತಟ್ಟಿಲ್ಲ ಅಂತಂದ್ರೆ ನನ್ನ ಹೆಸರು ಬದಲಾಯಿಸೋದಯ್ಯ. ಮುಸುಡಿ ತಟ್ಬಿಟ್ರೆ ಮುಖ ಅಪ್ಪಚ್ಚಿ ಆಗೋಗ್ಬಿಡ್ಬೇಕು. ಅಯ್ಯೋ ಅಕ್ಕಾರೆ, ನೀವಾ? ನಾನೆಲ್ಲೋ ನನ್ನ ಗಣ್ಣೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಕರೆಂಟ್ ಇತ್ತಲ್ಲ ಅಕ್ಕಾರೆ, ಬೆಲ್ ಮಾಡಿದ್ರೆ ಟಿಂಗ್ ಟಾಂಗ್ ಅಂತ ಬರ್ತಾ ಇತ್ತು. ಇದ್ಯಾಕೆ ಹಿಂಗೆ ಬಾಗಿಲು ಬಿಡ್ದಿರಿ? ನೀವೇ ಗಾಡಿ ಓಡಿಸ್ಕೊಂಡು ಬಂದ್ಬಿಟ್ರಾ? ಇವನೆಲ್ಲೋದ ಹಾಳಾದವನು? ಕುಡ್ದ್ಬಿಟ್ಟು ಮಲಗ್ಬಿಟ್ಟವನಾ? ಈಟೊತ್ತಲ್ಲಿ ನಿಮ್ಮೊಬ್ಬರನ್ನೇ ಕಳಿಸ್ಬಿಟ್ಟವನಲ್ಲ. ಬರ್ಲಿ ಮನೆಗೆ, ಅವನ ತಲೆಯಲ್ಲಿ ಬಿಸಿನೀರು ಕಾಯಿಸ್ಬಿಡ್ತೀನಿ. ಚಿಕ್ಕಮ್ಮ, ಚಿಕ್ಕಮ್ಮ, ಏನಾಯ್ತು ಚಿಕ್ಕಮ್ಮ? ನನ್ನ ಗಣ್ಣಿಗಿಂತ ಜಾಸ್ತಿ ದೇವಕ್ಕೆ ಅಕ್ಕನೇ ಕುಡ್ದ್ಬಿಟ್ಟವ್ರೆ. ಅಕ್ಕರೆ, ನಿಮ್ಮ ಹತ್ರನೂ ಏನು ಮಾತಾಡಿಲ್ವಾ? ಇಲ್ಲ, ಮಾತಾಡಲಿಲ್ಲ. ಯಾಕೆ? ಏನೋ ವಿಷಯ ಆದಂಗದೆ. ಬನ್ನಿ, ಏನಂತ ವಿಚಾರಿಸೋಣ. ಬೇಡ ಬೇಡ, ಚಿಕ್ಕಮ್ಮನಿಗೆ ಹಾಗೆಲ್ಲ ಮಾತಾಡೋದು ಇಷ್ಟ ಆಗಲ್ಲ. ಇಷ್ಟದ ಮನೆ ಹಾಳಾಗ. ಅವ್ರು ಬಂದಿರೋ ಬಿರ್ಸು ನೋಡಿದ್ರೆ ಏನೋ ಹೆಚ್ಚು ಕಮ್ಮಿ ಆದಂಗದೆ. ಏನು ಅಂತ ಕೇಳೋಣ ಬನ್ನಿ. ಚಿನ್ನನಾಗಿ ಬೈದ್ರೆ? ಒಂದ್ಸಲ ಬೈದ್ರೆ ಬೈಸ್ಕೊಳ್ಳೋಣ, ಆಟೆಯ ಬನ್ನಿ. ನನ್ನ ಪ್ರತಿ ಉಸಿರಿನ ಲಯದಲ್ಲೂ ನಿನ್ನ ಹೆಸರಿನ ಸ್ಪಂದನವಿದೆ. 25 ವರ್ಷಗಳಿಂದ ಕೂಡಿಟ್ಟಿರೋ ಮಾತುಗಳು ಗಂಟ್ಲಲ್ಲಿ ಸಿಗಾಕೊಂಡಂಗಾಗ್ತಾ ಇದೆಯಾ? ನಿನಗೋಸ್ಕರ ಕಾಯ್ತಾ ಇರೋ ನನಗೆ ಹೇಗಾಗ್ತಾ ಇರ್ಬೇಕು ಹೇಳು? ನಾವಿಬ್ರು ಬೇರೆ ಆಗೋದಕ್ಕೆ ಕಾರಣ ಇನ್ಯಾರು? ದ ಗ್ರೇಟ್ ಧರ್ಮರಾಜ್. ನಂಬಿಸಿ ಕತ್ತು ಕುಯ್ದ್ರಲ್ಲ. ನೀನಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಗೊತ್ತಿದ್ರು ನಮ್ಮಿಬ್ರನ್ನ ದೂರ ಮಾಡಿದ್ರು. ಬನ್ನಿ. ಬೈತಾರೆ. ಏನು ಆಗಕ್ಕಿಲ್ಲ, ಬನ್ನಿ ಬನ್ನಿ. ಅಕ್ಕರೆ, ಎಲ್ಲದರೆ ಮೈಕಾದು ಬಿಟ್ಟಾರ? ಇಲ್ಲಿದ್ದಾರ? ನಾಗಿ, ಶವರ್ ಸೌಂಡ್ ಕೇಳಿಸ್ತಿದೆ. ಉಸಿರಿಗೂ ಬೇಕಿದೆ ಈಗ ನಿನ್ನದೇ ಹೆಸರು. ಬದುಕಿರುವೆ ಕಾಯುತ್ತ ನಿನ್ನಯ ನೆರಳು. ಅಲ್ಲ, ದೇವಕ್ಕೆ ಅಕ್ಕೋರು ಮಾತ್ರ ಬಂದವ್ರಲ್ಲ, ಉಳಿದವರೆಲ್ಲ ಯಾಕೆ ಬಂದಿಲ್ಲ? ಎಲ್ಲಿ ಹೋದ್ರು ಅಂತನೂ ಗೊತ್ತಾಯ್ತಿಲ್ವಲ್ಲ. ಯಜಮಾನ್ರೆ, ಸರೋಜ ಸುಸ್ತಾಗಿದ್ದಾಳೆ, ಅವ್ರಿಗೆ ರೆಸ್ಟ್ ತಗೊಳಕ್ಕೆ ಹೇಳು. ಸರಿ. ಪವನಿ, ದೇವಕಿ ಏನಮ್ಮ? ರೂಮಲ್ಲಿದ್ದಾರೆ ತಾತ. ಏನಾದರೂ ಹೇಳಿಲ್ಲ? ಅಪ್ಪರೇ, ಅವ್ರೇನು ಮಾತಾಡಿಲ್ಲ. ದಬ ದಬ ಅಂತ ಬಾಗಿಲು ಬಡ್ದ್ರು. ನಾನು ಬಾಗಿಲು ತೆಗ್ದೆ. ನನ್ನ ಕೈ ಹಿಡಿದು ಹಿಂಗೆ ಎಳ್ದು ಬಿಸಾಕ್ಬಿಟ್ಟು ದಡ ದಡ ಅಂತ ರೂಮ್ಗೆ ಹೊಂಟೋದ್ರು. ನೀವು ಯಾರು ಏನು ಮಾತಾಡಲೇ ಇಲ್ವಾ?
ತಾತ ಮಾತಾಡ್ಸೋಕ್ಕೆ ಅಂತಲೇ ರೂಮಿಗೆ ಹೋದ್ವಿ. ಆದರೆ ಬಾತ್ರೂಮ್ಗೆ ಹೋಗಿ ಬಾಗ್ಲು ಹಾಕ್ಕೊಂಡ್ಬಿಟ್ರು. ಶವರಲ್ಲಿ ನೀರು ಬರ್ತಿರೋ ಸೌಂಡ್ ಮಾತ್ರ ಕೇಳ್ತಿತ್ತು. ಮನೆಗೆ ಬಂದಾಗಿಂದ ದೇವಕಿ ಅಕ್ಕರು ಮುಖನ ಅಮ್ಮ ಅಂತ ಊದಿಸ್ಕೊಂಡೇ ಇದ್ರು. ನಾಗಿ ಸ್ವಲ್ಪ ಸುಮ್ಮನಿರ್ತೀಯಾ? ತಾತ ಅವ್ರು ಸ್ವಲ್ಪ ಅಪ್ಸೆಟ್ ಆದಂಗಿದ್ರು. ಹ್ಞೂ ರೀ ವಿಮಲಾ, ದೇವಕಿ ನಿನ್ನ ಹತ್ರ ಏನಾದರೂ ಮಾತಾಡಿದ್ಲಾ? ಇಲ್ಲ ರೀ, ರೆಸಾರ್ಟ್ಗೆ ಹೋದ್ಮೇಲೆ ದೇವ್ಕಿ ಮಾತಾಡಿದ್ದೆ ಕಡಿಮೆ, ಒಂಟಿಯಾಗೇ ಇದ್ಲು. ಯಾಕ್ರಿ, ಏನಾಯಿತು? ದೇವ್ಕಿ ದೇವಕಿ ದೇವ್ಕಿ ದೇವ್ಕಿ ದೇವಕಿ ದೇವ್ ದೇವ್ಕಿ ದೇವ್ಕಿ ಬಾಗ್ಲು ತೆಗಿ. ದೇವ್ಕಿ ಏನಾಯ್ತು? ದೇವ್ಕಿ ಗೊಂಬೆ ಗೊಂಬೆ ಬಾಗಿಲು ತೆಗಿ. ಗೊಂಬೆ ಗೊಂಬೆ ವಿಮಲಾ, ಮೊದಲು ದೇವಕಿಗೆ ಟವಲ್ ಕೊಡು. ಹಾಂ.